ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು, ಪ್ರೀತಿಯ ವಂದನೆಗಳು. ಪ್ರಿಯ ದೇವಜನರೇ, ಈ ರೀತಿಯಾಗಿ ನಿಮ್ಮನ್ನು ಭೇಟಿ ಮಾಡುವಂತೆ ಅಥವಾ ಸಂಧಿಸುವಂತೆ ದೇವರು ಕೊಟ್ಟಂತಹ ಮಹಾಕೃಪೆಗಾಗಿ ಆತನಿಗೆ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತುತಿಸುವವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೇನೆಂಬುದಾಗಿ ನಾನು ನಂಬುತ್ತೇನೆ ಕ್ರಿಸ್ತನಲ್ಲಿ. ಪ್ರಿಯರೇ, ಕ್ರೈಸ್ತ ಜೀವಿತ ಅಂತ ಹೇಳಿದ್ರೆ ಅಥವಾ ಕ್ರಿಶ್ಚಿಯನ್ ಲೈಫ್ ಅಂತ ಹೇಳಿದ್ರೆ ನಂಬಿಕೆಯ ಜೀವಿತವಾಗಿದೆ. ನಂಬಿ ಜೀವಿಸುವವರು ಕ್ರೈಸ್ತರು. ಕ್ರೈಸ್ತ ಜೀವಿತ ಅಂದರೆ ನಂಬಿಕೆಯ ಜೀವಿತ, ನಂಬಿ ನಡೆಯುವವರು, ನಂಬಿ ಜೀವಿಸುವವರು. ನಂಬೋದಂದರೆ ಕಣ್ಣಿಗೆ ಕಾಣದೇ ಇರೋದನ್ನ ನಿಜ ಅಂತ ತಿಳಿದುಕೊಳ್ಳೋದು. ನಾವೇನು ಭರವಸೆ ಇಡ್ತೀವಿ ಅದು ನಮಗೆ ಬರುತ್ತೆ ಅಂತ ನಂಬೋದು. ಇನ್ನು ಬೈಬಲ್ ಹೇಳುತ್ತೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಅಂದರೆ ನಾವು ಯೇಸು ಕ್ರಿಸ್ತನನ್ನು ನಂಬಿ ಜೀವಿಸುತ್ತೇವೆ. ಬೈಬಲ್ ಹೇಳ್ತದೆ, ನೀವು ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ನಿಮಗೆ ರಕ್ಷಣೆ ಆಗ್ತದೆ. ನಾವು ನಂಬಿದ್ದೇವೆ ಯೇಸು ಕ್ರಿಸ್ತನನ್ನು. ಆಗಿರುವಾಗ ನಾವೆಲ್ಲರೂ ಕೂಡ ಪ್ರಿಯರೇ, ನೀವುಗಳು ದೇವರ ಮಕ್ಕಳೆನಿಸಿಕೊಂಡಂತಹ ಎಲ್ಲರೂ, ಅದು ಯಾರೇ ಆಗಿರಲಿ ಪ್ರಪಂಚದಲ್ಲಿ, ಲೋಕದಲ್ಲಿ, ನಂಬಿ ನಡೆಯೋರಾಗಿದ್ದೇವೆ, ನೋಡಿ ನಡೆಯೋರಲ್ಲ. ಆತನನ್ನು ನೋಡಿಲ್ಲ, ನಾವು ನಂಬಿದ್ದೇವೆ. ನಮಗೆ ಮುಂದೆ ಏನಾಗ್ತದೋ ನಮ್ಮ ಜೀವಿತದಲ್ಲಿ ಗೊತ್ತಿಲ್ಲ, ಬಟ್ ನಂಬುತ್ತೇವೆ. ಆದರೆ ನಂಬಿದ್ದೇವೆ. ಆತನ ಆಶೀರ್ವದಿಸ್ತಾನೆಂಬುದಾಗಿ ನಂಬುತ್ತೇವೆ. ಆತನು ನಮ್ಮನ್ನು ಮೇಲೆತ್ತುತ್ತಾನೆಂಬುದಾಗಿ ನಂಬುತ್ತೇವೆ. ಆತನು ನಮ್ಮ ಸೇವೆಯನ್ನು ಉನ್ನತಕ್ಕೇರಿಸುತ್ತಾನೆಂಬುದಾಗಿ ನಂಬುತ್ತೇವೆ. ನಮಗೆ ಗೊತ್ತಿಲ್ಲ, ಬಟ್ ನಂಬುತ್ತೇವೆ. ಅದೇ ಕ್ರೈಸ್ತ ಜೀವಿತ. ನಂಬಿಕೆ ಬಹಳಷ್ಟು ದೊಡ್ಡ ಶಕ್ತಿಯಾಗಿದೆ. ಆತನೇ ದೇವರೆಂಬುದಾಗಿ ನಂಬುವುದೇ ನಿಜವಾದ ನಂಬಿಕೆ. ಆತನ ಹೊರತು ಬೇರೆ ರಕ್ಷಕನು ಇಲ್ಲವೇ ಇಲ್ಲ ಎಂಬುದಾಗಿ ನಂಬುವುದೇ ನಂಬಿಕೆ. ನಾವು ನಂಬಿ ನಡೆಯುತ್ತೇವೆ, ನೋಡಿ ನಡೆಯುವರಲ್ಲ. 2 ಕೊರಿಂಥ 5ನೇ ಅಧ್ಯಾಯದ 7ನೇ ವಚನ ಹೇಳ್ತದೆ, ನಾವು ನಂಬಿ ನಡೆಯುವವರು, ನೋಡಿ ನಡೆಯುವರಲ್ಲ. ಯೇಸು ಕ್ರಿಸ್ತನನ್ನು ನಾವು ನೋಡಿಲ್ಲ, ಬಟ್ ಆತನನ್ನು ನಂಬಿದ್ದೇವೆ. ಆತನ ಮಾತುಗಳನ್ನು ಕೇಳಿಸಿಕೊಂಡು ಆತನ ಮಾತುಗಳ ಮೂಲಕ ಆತನನ್ನು ನಂಬಿದ್ದೇವೆ. ನಿಮಗಿರುವಂತಹ ಕಷ್ಟಗಳು, ನಿಮಗಿರುವಂತಹ ಹೋರಾಟಗಳು, ನಿಮಗಿರುವಂತಹ ಚಿಂತೆಗಳು, ಕಣ್ಣೀರುಗಳು ಎಲ್ಲವೂ ಕೂಡ ದೇವರು ಬಿಡುಗಡೆ ಕೊಡುತ್ತಾನೆಂಬುದಾಗಿ ನಂಬಿಯೇ ಪ್ರತಿದಿನ ಪ್ರಾರ್ಥಿಸ್ತೇವೆ. ನಂಬಿಯೇ ಪ್ರತಿದಿನ ಆತನ ವಾಕ್ಯಗಳನ್ನು ಓದುತ್ತೇವೆ. ಆ ನಂಬಿಕೆಗೆ ತಕ್ಕನಾಗೆ ಆತನು ಬಿಡುಗಡೆ ಕೊಡುತ್ತಾನೆ. ಅದಕ್ಕಾಗಿ ಬೈಬಲ್ ಹೇಳ್ತದೆ, ನಾವು ನೋಡಿ ನಡೆಯುವರಲ್ಲ, ನಂಬಿ ನಡೆಯುವರಾಗಿದ್ದೇವೆ. ನಮ್ಮ ಕಣ್ಣಿಗೆ ಈಗ ಈ ಲೋಕದಲ್ಲಿ ಎಲ್ಲವೂ ಕಾಣ್ತದೆ. ನಮ್ಮ ಕಣ್ಣಿಗೆ ಕಾಣದೇ ಇರೋದು ಈ ಲೋಕದಲ್ಲಿ ಏನೂ ಇಲ್ಲ. ಅದನ್ನು ನೋಡಿ ನಾವು ಜೀವಿಸುವವರಲ್ಲ, ಅಥವಾ ಅದನ್ನು ನೋಡಿ ಅದರ ಪ್ರಕಾರ ಜೀವಿಸಬೇಕು ಅಂತ ಜೀವಿಸುವವರಲ್ಲ ನಾವು ದೇವರ ಮಕ್ಕಳು. ಈ ಕಣ್ಣಿಗೆ ಏನು ಕಾಣ್ತಾ ಇಲ್ವೋ, ನಂಬಿಕೆ ಅಂದರೆ ಕಾಣದೇ ಇರೋದು, ಏನು ಕಾಣ್ತಾ ಇಲ್ವೋ ಅದನ್ನು ನಂಬಿ ದೇವರು ನನಗೊಂದು ದಿವಸ ಕೊಡ್ತಾನೆ, ಒಂದು ದಿನ ದೇವರು ನನ್ನನ್ನು ಈ ರೀತಿ ಮಾಡ್ತಾರೆ ಎಂಬುದನ್ನು ನಂಬಿ ನಡೆಯುವುದೇ ನಿಜವಾದ ದೇವರ ಜೀವಿತ ಅಥವಾ ಕ್ರೈಸ್ತ ಜೀವಿತವಾಗಿದೆ. ಪ್ರಿಯರೇ, ಅಬ್ರಹಾಮನು ನಂಬಿ ನಡೆದನು, ಆತ ನೋಡಿ ನಡಿಲಿಲ್ಲ. ಬೈಬಲ್ ನೀವು ಎಲ್ಲೇ ಯಾರನ್ನೇ ನೋಡ್ರಿ, ಭಕ್ತರನ್ನು ನಂಬಿ ಜೀವಿಸಿದರೆ ಹೊರತು ದೇವರಿಗಾಗಿ ನೋಡಿ ಜೀವಿಸಲಿಲ್ಲ. ಎಲ್ಲರೂ ಕೂಡ ಯೋಸೇಫನು ನಂಬಿ ಜೀವಿಸಿದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅನೇಕ ಸಾರಿ ಅವನನ್ನು ಸಾಯುವಂತಹ ಪರಿಸ್ಥಿತಿ, ಅವನ ಸ್ವಂತ ಅಣ್ಣ ತಮ್ಮಂದಿರು ಅವನನ್ನು ಗುಂಡಿಯಲ್ಲಿ ಹಾಕಿದ್ರು ಸಾಯಿಸ್ಬೇಕಂತ. ಆದರೆ ದೇವರು ಅಲ್ಲಿಂದ ಮೇಲೆತ್ತಿ ಐಗುಪ್ತ ದೇಶಕ್ಕೆ ಕಳಿಸಿದ. ಅಲ್ಲಿಂದ ಅವನು ಜೈಲಿಗೆ ಹಾಕದ. ಗೊತ್ತಿಲ್ಲ ಮುಂದೆ ಏನಾಗುತ್ತೋ. ಅದೇ ನಂಬಿಕೆ. ದೇವರಿದ್ದಾನೆ, ತನ್ನನ್ನು ಹುಡುಕುವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆಯಿಂದ ನಂಬಿ ನಡೆಯುವುದರಿಂದ ನಾವು ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯ ಇದೆ. ಪ್ರಿಯರೇ, ನೋಡಿದ್ರೆ ಯಾರೂ ಕೂಡ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ಈಗೇನು ಕಾಣ್ತಾ ಇದೆಯೋ ನೋಡಿದ ಅದ್ಯಾವುದೂ ಕೂಡ ನಮ್ಮ ಶಾಶ್ವತವಲ್ಲ. ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆಯೋ ಅದು ಶಾಶ್ವತವಲ್ಲ. ಏನು ಕಾಣ್ತಾ ಇಲ್ವೋ ಅದನ್ನು ನಂಬಿದೇವಲ್ಲ, ಅದೆಲ್ಲವೂ ಶಾಶ್ವತ. ಈ ಲೋಕ ಶಾಶ್ವತವಲ್ಲ, ಆದರೆ ನಾವು ಕಣ್ಣಿಗೆ ಕಾಣ್ತಾ ಇದೆ. ಪರಲೋಕ ಶಾಶ್ವತವಾದ ಲೋಕ, ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಅದರ ಬಗ್ಗೆ ಕೇಳಿಸ್ಕೊಂಡಿದ್ದೇವೆ. ಒಂದು ದಿನ ನಾವು ಅಲ್ಲಿಗೆ ಹೋಗ್ತೇವೆ ಅಂತ ಗೊತ್ತು.
ಅದಕ್ಕಾಗಿ ನಾವು ಹೇಳ್ತೇವೆ, ಬೈಬಲ್ ಹೇಳ್ತದೆ, ನಂಬಿ ನಡೆಯುವವರು ನಾವು ದೇವರ ಮಕ್ಕಳು, ನೋಡಿ ನಡೆಯುವರಲ್ಲ. ನಂಬಿಕೆಯಿಂದ ನೀತಿವಂತನಾಗಬಹುದು. ನಂಬಿ ನಡೆಯೋದೇ ಬಹಳಷ್ಟು ಶ್ರೇಷ್ಠವಾದ ಜೀವಿತ. ನನ್ನ ಕೈಯಲ್ಲಿ ಎಷ್ಟೋ ಹಣ ಇದೆ ಅಂತ ಹೇಳ್ತಾರೆ, ಅದರ ಪ್ರಕಾರ ನಾನು ಪ್ಲ್ಯಾನ್ ಮಾಡ್ತೀನಿ. ಆದರೆ ನನ್ನ ಹಣ ನಂಬಿಕೆಯ ಮೂಲಕ ದೇವರ ಕೈಯಲ್ಲಿದೆ, ದೇವರು ತಕ್ಕ ಸಮಯದಲ್ಲಿ ಕೊಡ್ತಾನೆ ಅಂತ ನಂಬಿ ನಡೆಯೋದಾದರೆ ಹೇಗೆ ಬೇಕಾದರೂ ದೊಡ್ಡ ದೊಡ್ಡ ಪ್ಲ್ಯಾನ್ಗಳನ್ನು ಮಾಡ್ಬೋದು. ಅದೇ ನಂಬಿಕೆ. ಅಬ್ರಹಾಮನು ನಂಬಿ ಪೂರ್ತಿಯಾಗಿ ದೇವರನ್ನು ನಂಬಿದನು. ಅವನು ನಂಬಿಕೆಯ ಮೂಲಕವೇ ಪೂರ್ತಿಯಾಗಿ ಜೀವಿಸಿದನು. 25ನೇ ವರ್ಷದಲ್ಲಿ ದೇವರು ಅವನನ್ನು ಕರೆದರು. 75ನೇ ವರ್ಷದಲ್ಲಿ ದೇವರು ಅವನನ್ನು ಕರೆದರು. 100 ವರ್ಷದ ತನಕ ಅವನಿಗೆ ಒಂದು ಮಗನೂ ಕೂಡ ಆಗಲಿಲ್ಲ. ಅವನು ನಂಬಿಕೆಯಿಂದ ಕಾದದ್ದು ಕೂಡ ನಂಬಿಕೆಯಿಂದ, ಯಾರನ್ನು ನೋಡಿ ಅಲ್ಲ. ದೇವರವನೊಟ್ಟಿಗೆ ಯಾವಾಗಲೂ ಮಾತನಾಡ್ತಾ ಇದ್ರು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಹೆಚ್ಚಿಸುತ್ತೇನೆ, ನಿನಗೊಬ್ಬ ಮಗನನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದರು ದೇವರು. ಆ ವಾಗ್ದಾನವನ್ನು ನಂಬಿ ಅನೇಕ ವರ್ಷಗಳು ಆ ವಾಗ್ದಾನಕ್ಕೋಸ್ಕರ ನಂಬಿ ಆತನು ಕಾದ ಪ್ರಿಯರೇ. ನಂಬಿಕೆ ಎಲ್ಲಿರ್ತದೋ ಅಲ್ಲಿ ಕಾಯುವಿಕೆ ಇರ್ತದೆ. ಎಲ್ಲಿ ನಂಬಿಕೆ ಇಲ್ವೋ ಅಲ್ಲಿ ಕಾಯುವಿಕೆ ಇರೋದಿಲ್ಲ. ಯಾಕಂದರೆ ಈ ಲೋಕದಲ್ಲಿ ಏನೆಲ್ಲ ನಮ್ಮ ಕಣ್ಣಿಗೆ ಕಾಣ್ತದೆ, ತಕ್ಷಣ ನನಗೆ ಬೇಕಪ್ಪ, ಈಗಲೇ ಬೇಕು. ಈ ಲೋಕದಲ್ಲಿ ನನ್ನ ಕಣ್ಣಿಗೆ ಏನು ಒಳ್ಳೆಯದು, ನನಗೇನು ಬೇಕು, ಅವಶ್ಯಕತೆ, ಅದೆಲ್ಲ ಏನು ಕಾಣುತ್ತೆ ಅದೆಲ್ಲ ತಕ್ಷಣ ನನಗೆ ಬೇಕು ಅಂತ ನಾವು ಬಯಸ್ತೇವೆ. ಮನುಷ್ಯನ ಸ್ವಾಭಾವಿಕವಾದ ಆ ಒಂದು ಜೀವಿತ ಸ್ವಭಾವ ಅಂಥದ್ದು ಮನುಷ್ಯನದು. ಆದರೆ ಕಾಣದೇ ಇರುವಂಥದ್ದನ್ನು ನನಗೆ ಬೇಕು ತಕ್ಷಣ ಈಗ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ದೇವರ ಕೈಯಲ್ಲಿದೆ. ಕಾಣದೇ ಇರುವಂಥದ್ದೆಲ್ಲವೂ ಕೂಡ ದೇವರ ಕೈಯಲ್ಲಿದೆ. ಕಾಣುವಂಥದ್ದು ನಮ್ಮ ಕೈಗೆಟುವಂಥದ್ದು ತಕ್ಷಣ ಬೇಕು ಅಂತ ಹೇಳ್ತೀವಿ. ಆದರೆ ಕಾಣದಿರುವಂಥದ್ದೆಲ್ಲವೂ ಕೂಡ ದೇವರ ಕೈಯಲ್ಲಿರೋದ್ರಿಂದ ನಾವು ನಂಬಿ ನಡೆಯುವ ವ್ಯಕ್ತಿಗಳಾಗಿದ್ದೇವೆ, ನೋಡಿ ನಡೆಯುವ ವ್ಯಕ್ತಿಗಳಾಗಿಲ್ಲ ಪ್ರಿಯರೇ. ವ್ಯಕ್ತಿಗಳಲ್ಲ, ನೋಡಿ ನಡೆಯುವವರಲ್ಲ. ಕತ್ತಲೆಗೆ ಸಂಬಂಧಪಟ್ಟವರಲ್ಲ, ನಾವು ಬೆಳಕಿಗೆ ಸಂಬಂಧಪಟ್ಟವರು. ನಾವು ಸಾಮಾನ್ಯವಾಗಿ ಜೀವಿಸುವವರಲ್ಲ, ಅಸಾಮಾನ್ಯವಾಗಿ ಜೀವಿಸುವವರಾಗಿದ್ದೇವೆ. ಅಸಾಧಾರಣವಾದ ಜೀವಿತವನ್ನು ಜೀವಿಸಲಿಕ್ಕೆ ದೇವರು ಕರೆದಿದ್ದಾರೆ. ಆ ಅಸಾಧಾರಣವಾದ ಜೀವಿತವೇ ನಂಬಿ ನಡೆಯುವಂತಹ ಜೀವಿತ. ಅಸಾಧಾರಣವಾದ ಕಾರ್ಯಗಳನ್ನು ಮಾಡ್ತಾನೆ. ಯಾವುದರ ಮೂಲಕ? ನಂಬಿಕೆಯ ಮೂಲಕ. ಯಾರಿಗೊಬ್ಬರಿಗೆ ನೀವು ಪ್ರಾರ್ಥಿಸ್ತೀರಾ, ನಂಬಿಕೆಯಿಂದ ಪ್ರಾರ್ಥಿಸ್ತೀರಾ. ಏನೋ ಒಂದು ರೋಗ ಇರ್ತದೆ, ಗುಣ ಆಗ್ತದೆ. ಏನೋ ಸಮಸ್ಯೆ ಇದೆ, ದೇವರು ಬಿಡುಗಡೆ ಕೊಡ್ತಾರೆ. ಯಾವುದರಿಂದ? ನಿಮ್ಮ ಕಣ್ಣಿಗೆ ಕಾಣ್ತಿಲ್ಲ, ಏನಾಗ್ತದೆ, ಎಷ್ಟು ಪ್ರೇಯರ್ ಮಾಡ್ತೀರಾ? ನಂಬಿಕೆಯಿಂದ ಎಲ್ಲವೂ ಸಾಧ್ಯ. ಆದುದರಿಂದ ನಾವು ನೋಡಿ ನಡೆಯುವವರಲ್ಲ, ಅಥವಾ ನೋಡಿ ಜೀವಿಸಲಿಕ್ಕೆ ಕರೆಯಲ್ಪಟ್ಟಿಲ್ಲ, ನಂಬಿ ಜೀವಿಸಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತನು ಜೀವಿಸಿದಂತಹ ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣವೂ ಕೂಡ ನಂಬಿ ಜೀವಿಸಿದ್ದೆ, ನೋಡಿ ಜೀವಿಸಲಿಲ್ಲ. ನಂಬಿಕೆಯ ಮೂಲಕವೇ ಆತನು ತಂದೆಯಾದ ದೇವರ ಹೆಜ್ಜೆ ಜಾಡಿನಲ್ಲಿ ನಡೆದನು ಪ್ರಿಯರೇ. ನಂಬಿಕೆಯ ಮೂಲಕವೇ ಆತನೆಲ್ಲವನ್ನ ಮಾಡಿದನು. ನಂಬಿಕೆಯ ಮೂಲಕವೇ ಆತನು ಜೀವಿಸಿದನು. ನಂಬಿಕೆಯ ಮೂಲಕವೇ ಆತನು ತಮಗೋಸ್ಕರ ಪ್ರಾಣ ಕೊಟ್ಟನು. ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನಂಬಿಕೆಯ ಮೂಲಕ ಎಲ್ಲವನ್ನ ಅದ್ಭುತಗಳನ್ನು ಮಾಡಿದ ನಂಬಿಕೆಯ ಮೂಲಕ ಅನೇಕ ದೃಷ್ಟಾಂತ ಮಾತುಗಳನ್ನು ಅಥವಾ ಬೈಬಲ್ ವಾಕ್ಯಗಳನ್ನು ಹೇಳಬಹುದು ನಂಬಿಕೆಯ ಮೂಲಕ. ಪ್ರಿಯರೇ, ನೀವು ದೇವರ ಮಕ್ಕಳು ಯಾರೆಲ್ಲ ನಂಬಿದ್ದೇವು ನಾವು ಆತನನ್ನು ಸ್ವಂತ ರಕ್ಷಕನೆಂಬುದಾಗಿ, ನೀವೆಲ್ಲರೂ ಕೂಡ ನಿಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆಯೋ ಅದನ್ನು ನೋಡಿ ಜೀವಿಸಲಿಕ್ಕೆ, ಅದರ ಪ್ರಕಾರ ಜೀವಿಸಲಿಕ್ಕೆ ದೇವರು ಕರೆಯಲ್ಪಟ್ಟಿಲ್ಲ. ನಂಬಿ ಜೀವಿಸಲಿಕ್ಕೆ, ನಂಬಿಕೆ ಜೀವಿತವನ್ನು ಜೀವಿಸಲಿಕ್ಕೆ, ನಂಬಿ ನಡೆಯಲಿಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾನೆ. ಹಾಗಿರುವಾಗ ನೀವು ನಂಬ್ರಿ, ಆತನು ನಿಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾನೆ. ನೀವು ಆತನನ್ನು ಪರಿಪೂರ್ಣವಾಗಿ ನಂಬ್ರಿ, ಪರಿಪೂರ್ಣವಾಗಿ ನಿಮ್ಮ ನಂಬಿಕೆ ಆತನ ಮೇಲೆ ಇಡ್ರಿ. ಆ ನಂಬಿಕೆಯ ಜೀವಿತ ಅದ್ಭುತವಾಗಿರ್ತದೆ ಪ್ರಿಯರೇ. ಯೇಸು ಸ್ವಾಮಿ ಆತನ ಶಿಷ್ಯರು ದೋಣಿಯಲ್ಲಿ ಹೋಗುತ್ತಾ ಇರುವಾಗ, ದೋಣಿಯಲ್ಲಿ ರಾತ್ರಿ ಹೊತ್ತಲ್ಲಿ ಆತನು ತೋಳಿಯ ಒಂದು ತಳದಲ್ಲಿ ಮಲಗಿರುತ್ತಾನೆ. ಆತನ ಶಿಷ್ಯರು ಆ ಸಮುದ್ರದ ಅಲೆಗಳು ಬಂದಾಗ ನಾವು ಸತ್ತು ಬಿಟ್ಟಿವಿ ಸ್ವಾಮಿ ಎದ್ದ ಅಂತ ಹೇಳ್ತಾರೆ. ಆತನು ಗದರಿಸ್ತಾನೆ ಅವರನ್ನು, ಎಲೆಯಲ್ಪ ವಿಶ್ವಾಸಿಗಳೇ ಅಥವಾ ಸ್ವಲ್ಪ ನಂಬಿಕೆ ಉಳ್ಳವರೇ ಎಂಬುದಾಗಿ. ಆಗಿರುವಾಗ ನಿಮ್ಮ ನಂಬಿಕೆ ಪೂರ್ತಿಯಾಗಿ ದೇವರ ಮೇಲಿರಲಿ. ಅಷ್ಟು ಮಾತ್ರವಲ್ಲ, ನೀವು ನಂಬಿ ನಡೆಯೋರಾಗಿದ್ದೀರಿ, ನೋಡಿ ನಡೆಯೋರಲ್ಲ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬ, ನಿಮ್ಮ ಜೀವಿತವನ್ನು, ನಿಮ್ಮ ಎಲ್ಲ ವಿಚಾರಗಳನ್ನು ನಂಬಿಕೆಯ ಮೂಲಕವೇ ನಡೆಸಲಿ, ನಂಬಿಕೆಯ ಮೂಲಕವೇ ಜೀವಿಸಿರಿ.
ನಂಬಿಕೆಯ ಮಾತುಗಳನ್ನಾಡ್ರಿ ಪ್ರತಿದಿನ, ನಂಬಿಕೆಯ ಘೋಷಣೆಗಳನ್ನು ಮಾಡಿರಿ ಪ್ರತಿದಿನ. ದೇವರು ನಿಮ್ಮನ್ನು ನಂಬಿಕೆಯ ಮೂಲಕ ಉನ್ನತಕ್ಕೆ ಏರಿಸುವಾತನಾಗಿದ್ದ. ನಂಬಿಕೆಯ ಮೂಲಕವೇ ಅಬ್ರಹಾಮನು ಉನ್ನತಕ್ಕೇರಿಸಲ್ಪಟ್ಟನು. ನಂಬಿಕೆಯ ಮೂಲಕವೇ ಯೋಸೇಫನು ಉನ್ನತಕ್ಕೇರಿಸಲ್ಪಟ್ಟನು. ನಂಬಿಕೆಯ ಮೂಲಕವೇ ಎಸ್ತೇರಳು ಉನ್ನತಕ್ಕೇರಿಸಲ್ಪಟ್ಟಳು. ನಂಬಿಕೆಯ ಮೂಲಕ, ನಂಬಿಕೆಯಿಂದ ಎಲ್ಲವೂ ಸಾಧ್ಯ. ಆ ನಂಬಿಕೆಯಿಂದ ಜೀವಿಸುವಾಗ ದೇವರು ನಿಮ್ಮ ಕುಟುಂಬದಲ್ಲಿ ಯಾವ ಉದ್ದೇಶಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೋ ಆ ಉದ್ದೇಶವನ್ನು ನೆರವೇರಿಸಲು ಶಕ್ತನಾಗಿದ್ದಾನೆ. ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುವನಾಗಿದ್ದೇನೆ. ಸಾಧ್ಯವಾದ ಕಣ್ಣುಗಳನ್ನು ಮುಚ್ಚಿರಿ. ಪರಿಶುದ್ಧನಾದ ನನ್ನ ಪರಲೋಕದ ತಂದೆಯಾದ ದೇವರೇ, ನಂಬಿಕೆಯ ಜೀವಿತವನ್ನು ಜೀವಿಸಲಿಕ್ಕೆ ನಮ್ಮೊಬ್ಬೊಬ್ಬರನ್ನು ಕರೆದಿದ್ದೀಯ. ಯಾರೆಲ್ಲ ಕಣ್ಣಿಗೆ ಕಾಣುವಂಥದ್ದನ್ನು ನಂಬ್ತಾರೋ ಪವಿತ್ರಾತ್ಮನೇ ಅವರ ಹೃದಯದಲ್ಲಿ ಮಾತನಾಡು. ಮಗನೇ, ಮಗಳೇ, ನಾನು ಇದನ್ನು ನೋಡಿ ಇದರ ಹಾಗೆ ಅಥವಾ ಈ ಲೋಕದ ಹಾಗೆ, ಈ ಲೋಕದ ಪ್ರಕಾರ ಜೀವಿಸಲಿಕ್ಕೆ ನಾನು ನಿನ್ನನ್ನು ಕರೆದಿಲ್ಲ. ನಂಬಿ ಜೀವಿಸಲಿಕ್ಕೆ ನನಗಾಗಿ ಕರೆದಿದ್ದೇನೆ. ನನ್ನ ಹೆಜ್ಜೆ ಜಾಡಿನಲ್ಲಿ ನಂಬಿಕೆಯ ಮೂಲಕ ಜೀವಿಸಲಿಕ್ಕೆ ನಾನು ನಿನ್ನ ಕರೆದಿದ್ದೇನೆ. ನಿನ್ನ ಕಷ್ಟಗಳು, ನಿನ್ನ ಹೋರಾಟ ಎಲ್ಲ ಪರಿಸ್ಥಿತಿಗಳು ನಂಬಿಕೆಯ ಮೂಲಕ ಪರಿಹಾರವಾಗುತ್ತದೆ ಎಂಬುದಾಗಿ ಪರಿಶುದ್ಧಾತ್ಮನವರೊಟ್ಟಿಗೆ ಮಾತನಾಡು. ಅವರು ನಂಬಿಕೆಯ ಮೂಲಕ ನಿನ್ನನ್ನು ಹಿಂಬಾಲಿಸಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪವಿತ್ರ ಆತ್ಮನೇ, ಅಪ್ಪ, ಅವರನ್ನ ಆಶೀರ್ವಾದ. ನಂಬಿಕೆ ಹೆಚ್ಚಾಗಲಿ. ನಂಬಿಕೆಯ ಮಾತುಗಳನ್ನು ಹಾಡಿ, ನಂಬಿಕೆಯ ವಾಕ್ಯ ಘೋಷಗಳನ್ನು ಮಾಡಿದ್ದೇವೆ. ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ, ಜೀವವುಳ್ಳ ತಂದೆಯಾದ ದೇವರೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.